ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ತುಂಬ ವಿಶೇಷವಾದ ದಿನ, ಅಂಗಾರಕ ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತ ನೀವು ಈ ಹರಕೆಗಳನ್ನೇನಾದ್ರು ಕಟ್ಕೊಂಡ್ರೆ ಗಣೇಶನಲ್ಲಿ, ಮತ್ತು ನೀವು ಗಣೇಶನ ಪೂಜೆ ಮಾಡೋದ್ರ ಜೊತೆಗೆ ರಾಯರ ಪೂಜೆನೂ ನಾಳೆ ಮಾಡ್ಬೋದು. ತುಂಬ ಅಂದರೆ ತುಂಬ ವಿಶೇಷ ಫಲಗಳನ್ನ ಅತಿ ಶೀಘ್ರದಲ್ಲಿ ನೀವು ನೋಡ್ಬೋದು. ಯಾವ ಹರಕೆಗಳನ್ನ ಕಟ್ಕೊಂಡ್ರೆ ನಿಮ್ಮ ಸಂಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ತುಂಬ ಜನ ರಶ್ ಇರ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸಬೇಕು, ಆಗೋದೇ ಇಲ್ವಲ್ಲಪ್ಪ, ಏನು ಮಾಡಬೇಕು ಅಂತ ಅನ್ನೋರು ಮನೇಲೇ ಸಿಂಪಲಾಗಿ ಪೂಜೆನ ಮಾಡ್ಕೋಬೋದು. ಪ್ರತಿಯೊಬ್ಬರು ಮನೇಲೂ ಯಾವ ದೇವ್ರ ಫೋಟೋ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಗಣೇಶನ ಫೋಟೋ, ಗಣೇಶನ ವಿಗ್ರಹ ಎಲ್ಲರೂ ಮನೇಲೂ ಇದ್ದೇ ಇರುತ್ತಲ್ವ. ನೀವು ಮನೇಲೇ ಸಿಂಪಲಾಗಿ ನೀವು ಪೂಜೆನ ಮುಗಿಸ್ಕೊಂಡು ಹರಕೆನ ಕಟ್ಕೊಳ್ಳಿ. ಗಣೇಶನಲ್ಲಿ ತುಂಬ ವಿಶೇಷ ಅಂತ ಹೇಳ್ಬೋದು. ನೀವು ಎಷ್ಟೊಂದು ಸಂಕಷ್ಟಿಗಳನ್ನ ಮಾಡೋ ಬದಲು ಇದೊಂದು ನಾಳೆ ಬರೋವಂಥ ಅಂಗಾರಕ ಸಂಕಷ್ಟ ಚತುರ್ಥಿ ಒಂದು ಮಾಡಿದ್ರೆ ಸಾಕು, ಎಷ್ಟೋ ನೀವು ಸಂಕಷ್ಟಿ ಮಾಡೋ ಅಷ್ಟು ಫಲ ನೀವು ಪಡಿಬೋದಂತೆ ಒಂದೇ ದಿವಸದಲ್ಲಿ. ಅದರಿಂದಾಗಿ ಅದು ಹೇಗೆ ಪೂಜೆನ ಮಾಡಬೇಕು, ನೀವು ಮನೇಲಿ ಯಾವ ಹರಕೆಗಳನ್ನ ಕಟ್ಕೊಂಡ್ರೆ ನಿಮಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಟ್ಟೋ ಹೋಗುತ್ತೆ ಅಂತ ನಾನಿವಾಗ ತಿಳಿಸ್ಕೊಡ್ತೀನಿ ನಿಮಗೆ. ನೀವು ನಾಳೆ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಮತ್ತು ನಾಳೆ ಯಾವುದೇ ಕಾರಣಕ್ಕೂ ಬೇರೆ ಬಣ್ಣದ ಬಟ್ಟೆಗಳನ್ನ ಧರಿಸೋದಕ್ಕೆ ಹೋಗ್ಬಿಡಿ. ಅಂದರೆ ಕೆಂಪು ಬಣ್ಣದ ಬಟ್ಟೆನೇ ನೀವು ಹಾಕೋಬೇಕು ನಿಮ್ಮ ಮನೇಲಿ, ಮಕ್ಕಳಿಗೆ, ನಿಮಗೆ ಎಲ್ರಿಗೂ ಅಷ್ಟೇ. ಮತ್ತು ಗಣೇಶನಿಗೆ ಕೆಂಪು ಹೂವು ಇಟ್ಟರೆ ನಾಳೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಮಾಡ್ಬೋದು. ನೀವು ಏನೇ ಒಂದು ಪೂಜೆ ಮಾಡಿ, ಏನೇ ಒಂದು ಕೆಲಸಕ್ಕೆ ಕೈ ಹಾಕಿ, ಇಲ್ಲ ಮನೆ ಕಟ್ಟಿ, ಮದುವೆ ಮಾಡಿ, ಏನೇ ಮಾಡಿದ್ರೂ ಕೂಡ ಮೊದಲನೇ ಪೂಜೆ ವಿನಾಯಕನಿಗೆ ಅಲ್ವಾ. ಅದರಿಂದಾಗಿ ನೀವು ಗಣೇಶನಿಗೆ ನಿಮ್ಗೆ ಹೇಗೆ ಆಗುತ್ತೋ ಹಾಗೆ ಅಲಂಕಾರನ ಮಾಡ್ಕೊಳ್ಳಿ. 21 ಕಡಲೆಕಾಳು ಹಾರ ಹಾಕಿ, ಇಲ್ಲ ಹೂವದಲ್ಲಿ ಹಾರನ ಮಾಡಾಕಿ 21 ಅಥವಾ 108 ಗರ್ಕೆನ ಗಣೇಶನಿಗೆ ಅರ್ಪಣೆನ ಮಾಡಲೇಬೇಕು. ನಾಳೆ ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ನೀವು ಗಣೇಶನಿಗೆ ಅಲಂಕಾರನ ಮಾಡಿ, ಗಣೇಶನಿಗೆ ಪ್ರಿಯವಾಗಿರುವಂಥ ಮೋದಕ, ಕಡುಬು ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ನೈವೇದ್ಯಕ್ಕಾಗಿ ನೀವು ರೆಡಿನ ಮಾಡಿಕೊಂಡು ಗಣೇಶನಿಗೆ ಹಣ್ಣು, ಕಾಯಿ, ಕರ್ಪೂರ ಮತ್ತು ತಾಂಬೂಲ ಎಲ್ಲನೂ ಇಟ್ಟು ನೀವು ಮನೆಯಲ್ಲೇ ಪೂಜೆನ ಮಾಡ್ಕೋಬೋದು. ಶುರು ಮಾಡಬೇಕಾದ್ರೆ, ಅಲಂಕಾರ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೌನದಲ್ಲೇ ಇದ್ದು ನೀವು ಪೂಜೆನ ಮಾಡಬೇಕು. ತುಂಬ ಸೈಲೆಂಟಾಗಿರೋದಲ್ಲ. ಗಣೇಶಂದು ಓಂ ಗಂ ಗಣಪತಿ ನಮಃ ಅನ್ನೋ ಮಂತ್ರಗಳನ್ನ, ಸಾಕಷ್ಟು ಮಂತ್ರಗಳಿವೆ, ಅದನ್ನ ನೀವು ಹೇಳ್ಕೋಬೋದು, ಫೋನಲ್ಲಿ ಹಾಕೋಬೋದು. ನೀವು ಹೇಳ್ತಾ ನೀವು ಪೂಜೆನ ಮಾಡಬೇಕು. ಪ್ರತಿಯೊಂದು ದೇವ್ರಿಗೂ ಅಷ್ಟೇನೆ. ನೀವು ಸಾಧ್ಯ ಆಗುತ್ತೆ ಅಂದರೆ ಉಪವಾಸ ಮಾಡ್ಬೋದು, ಇಲ್ಲ ನಮಗೆ ಸಾಧ್ಯ ಆಗಲ್ಲ ಅನ್ನೋರು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ಆನಂತರ ನಿಮ್ಮ ಮನೆ ದೇವರು ಪೂಜೆನ ಮಾಡಿ ನೀವು ತಿಂಡಿನೋ ಊಟನ ಏನೋ ಒಂದು ನೀವು ಮಾಡ್ಬೋದು. ಇನ್ನು ಉಪವಾಸ ಇರ್ತೀವಿ ಅಂತ ಅನ್ನೋರು ರಾತ್ರಿ ನೀವು ಚಂದ್ರೋದಯ ಆಗುತ್ತಲ್ವ, ಚಂದ್ರನ ನೋಡಿದಾಗ ಚಂದ್ರನಿಗೆ ಸ್ವಲ್ಪ ನೀರನ್ನ ಅರ್ಪಣೆ ಮಾಡಿಬಿಟ್ಟು ಆ ನಂತರ ನಿಮ್ಮ ಉಪವಾಸನ ಬಿಡೋ ಅಂಥದ್ದು. ಇನ್ನು ಗಣೇಶನ ಪೂಜೆ ಆದ ನಂತರ ರಾಯರ ಪೂಜೆನ ನೀವು ಮನೇಲಿ ಮಾಡ್ಕೋಬೋದು. ಮೊದಲಿಗೆ ಫಸ್ಟ್ನೇದಾಗಿ ಗಣೇಶನ ಪೂಜೆ ಮಾಡಿದ ಮೇಲೆ ನೀವು ಮಾಡಬೇಕಾಗಿರೋವಂಥದ್ದು ರಾಯರ ಪೂಜೆ. ರಾಯರಿಗೂ ಅಷ್ಟೇ ಅಲಂಕಾರನ ಮಾಡಿ, ಗಂಧನ ಹಚ್ಚಿ, ರಾಯರಿಗೆ ಪ್ರಿಯವಾಗಿರೋ ಅಂಥ ಕಲ್ಸಕ್ರೆ, ಹಾಲು, ಇನ್ನೇನಾದರೂ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿ ನೀವು ಬಡಿಸ್ಬೋದು ನೈವೇದ್ಯ. ಮತ್ತು ರಾಯರಿಗೂ ತುಪ್ಪದ ಬತ್ತಿಯಿಂದ ದೀಪನ ಹಚ್ಚಿ ಮತ್ತು ಆರತಿನ ಮಾಡಿ ಆ ನಂತರ ನಿಮ್ಮ ಊಟ ಉಪಚಾರಗಳನ್ನ ನೀವು ಸೇವನೆನ ಮಾಡ್ಬೋದು. ಇನ್ನು ಪ್ರತಿ ವಾರಗಳಲ್ಲೂ ಎಲ್ಲರೂ ಮನೆ ಮುಂದೆನೂ ರಂಗೋಲಿನೇ ಹಾಕ್ತೀವಿ. ಬಟ್ ಇಂಥ ವಿಶೇಷವಾದ ದಿನಗಳಲ್ಲಿ, ಹಬ್ಬ ಹರಿದಿನ ಅಥವಾ ವ್ರತ ಮಾಡೋ ಟೈಮಲ್ಲಿ ನೀವು ಯಾವ ದೇವರಿಗೆ ಸಂಕಲ್ಪ ಮಾಡ್ಕೋತೀರಾ, ಯಾವ ದೇವರಿಂದ ನೀವು ವ್ರತನ ಮಾಡ್ತೀರೋ ಆ ದೇವ್ರ ಮುಂದೆ, ಫೋಟೋ ಮುಂದೆ, ವಿಗ್ರಹದ ಮುಂದೆ ಚಿಕ್ಕದಾಗೊಂದು ರಂಗೋಲಿನ ಹಾಕೋಬೇಕು. ನೀವು ರಂಗೋಲಿ ಹಾಕ್ಕೊಂಡೇ ನೀವು ಈ ಪೂಜೆನ ಶುರು ಮಾಡಬೇಕಾಗಿರೋವಂಥದ್ದು. ಇನ್ನು ಗಣೇಶನಿಗೆ ನಿಮಗೆ ಸಾಧ್ಯ ಆಗುತ್ತೆ ಅಂತಂದರೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗರಿಕೆನ ಕೊಟ್ಬಿಟ್ಟು ಬನ್ನಿ, ಮೋದಕನ ಮಾಡಿಕೊಂಡು ಕೊಟ್ಬಿಟ್ಟು ಬನ್ನಿ. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಅರ್ಪಣೆ ಮಾಡಿಬಿಟ್ಟು ಗಣೇಶನ ದರ್ಶನನ ಮಾಡ್ಕೊಂಡು ಬರ್ಬೋದು. ಬಟ್ ನಾಳೆ ರಶ್ ಇರ್ತಾರೆ, ನೀವು ಮನೆಯಲ್ಲೇ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಮನೆಯಲ್ಲೇ ಹರಕೆ ಕಟ್ಕೋಬೋದಾ? ಹೌದು, ಕಟ್ಕೋಬೋದು. ಇನ್ನು ಕಟ್ಕೊಂಡು ನಿಮಗೆ ಎಂಥ ಪರಿಸ್ಥಿತಿ, ಎಂಥ ಕಠಿಣ ಸಮಸ್ಯೆ ಇದ್ದರೂ ಗಣೇಶ, ವಿನಾಯಕ ವಿಘ್ನ ಇಲ್ಲದೇ ಅವರು ನೆರವೇರಿಸ್ತಾರೆ ಅನ್ನೋ ನಂಬಿಕೆ ನೀವು ಇಟ್ಕೊಂಡು ನೀವು ಈ ಹರಕೆಗಳನ್ನ ಕಟ್ಕೋಬೇಕು. ಹಾಗಾಗಿ ಗಣೇಶನಿಗೆ ಗರಿಕೆ ಅಂದರೆ ತುಂಬ ಇಷ್ಟ ಅಲ್ವಾ. ನೀವು ಗರಿಕೆ ಸೇವೆನ ಮಾಡ್ತೀನಿ, ಇದನ್ನು ನೀವು ದೇವಸ್ಥಾನದಲ್ಲಾದ್ರೂ ಮಾಡ್ಬೋದು ಅಥವಾ ನೀವು ಮನೇಲೇ ಮಾಡಿದ್ರೂ ನಡೆಯುತ್ತೆ. 21 ಅಥವಾ 108 ಗರಿಕೆಗಳಿಂದ ಗಣೇಶನಿಗೆ ಅರ್ಚನೆನ ಮಾಡುವಂಥದ್ದು. ನೀವು ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ತೀನಿ ಅಂದರೆ ಮಾಡಿಸಿ, ಅದು ನಿಮಗೆ ಬಿಟ್ಟಿರೋವಂಥದ್ದು. ನೀವು ಎಷ್ಟು ವಾರಗಳ ಕಾಲ ಮಾಡಿಸ್ತೀರಾ ಅಥವಾ 1 ವಾರ ಮಾಡಿಸ್ತೀರಾ ಅದು ನಿಮಗೆ ಬಿಟ್ಟಿರೋವಂಥದ್ದು. ನಿಮ್ಗೆ ಅನುಕೂಲ ಆಗೋ ಹಾಗೆ ನೀವು ಹರಕೆನ ಕಟ್ಕೋಬೋದು. ಕಟ್ಕೊಂಡ್ಮೇಲೆ ದಯವಿಟ್ಟು ನೀವು ಕೆಲಸ ಆಯಿತು ಅಂತ ಮರ್ತ್ಬಿಡ್ಬೇಡಿ. ಯಾವುದೇ ದೇವರ ಹರಕೆ ಆಗಿರ್ಬೋದು, ನೀವು ನೆನಪಲ್ಲಿ ಇಟ್ಕೊಂಡು ಅದನ್ನು ಮೊದಲಿಗೆ ಮುಗಿಸ್ಬೇಕು. ನೀವು ನಾಳೆ ನಮ್ಮ ಸಂಕಷ್ಟ ಈ ಥರ ಇದೆಯಪ್ಪ, ನನ್ನ ಸಂಕಷ್ಟ ಪರಿಹಾರ ಆದರೆ 21 ಮೋದಕನ ನಾನು ಮಾಡಿ ನಿನ್ನ ದೇವಸ್ಥಾನಕ್ಕೆ ನಿನಗೆ ಅರ್ಪಣೆ ಮಾಡ್ತೀನಿ ತಂದೆ ಅಂತ ನೀವು ಕೇಳ್ಕೋಬೇಕು. ಇನ್ನು ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ 5 ಅಥವಾ 11 ವಾರಗಳ ಕಾಲ ಮಂಗಳವಾರನೇ ಮಾಡಬೇಕು.
ತುಪ್ಪದ ದೀಪನ ಹಚ್ತೀನಿ ಅಂತ ಹರಕೆನ ನೀವು ಕಟ್ಕೋಬೋದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ನಿಮ್ಗೆ ಸಾಧ್ಯ ಆಗುತ್ತೆ ಅಂತಂದರೆ ಎಳ್ನೀರು ಅಭಿಷೇಕ, ಪಂಚಾಮೃತ ಅಭಿಷೇಕ, ಆ ಥರ ಅಭಿಷೇಕನ ಮಾಡಿಸ್ತೀನಿ ಅಂತ ನೀವು ಹರಕೆನ ಕಟ್ಕೋಬೋದು. ಸಮಸ್ಯೆ ತುಂಬ ದೊಡ್ಡದಾಗಿದೆ, ತುಂಬ ಕಠಿಣವಾಗಿದೆ, ಅದನ್ನು ಹೇಳೋಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟದ ಪರಿಸ್ಥಿತಿಲಿ ಸಿಲ್ಕಾಗೋಗ್ಬಿಟ್ಟಿದ್ದೀವಿ, ತಡ್ಕೊಳ್ಳೋಕೆ ಆಗ್ತಿಲ್ಲ, ಇದರಿಂದ ಹೇಗೆ ಹೊರಬರೋದು ಅಂತ ಅನ್ನೋರಾದರೆ ಸಂಕಷ್ಟರ ವ್ರತನ ಮಾಡ್ತೀನಿ ಅಂತ ಅನ್ಕೋಬೇಕು. ಅಂದರೆ 21 ಸಂಕಷ್ಟಿಗಳನ್ನ ನೀವು ಮಾಡಬೇಕು. ಅದನ್ನು ನೀವೇನಾದರೂ ಅಂದ್ಕೊಂಡ್ರೆ, ಹರಕೆ ಕಟ್ಕೊಂಡ್ರೆ, ನಾನು 21 ಸಂಕಷ್ಟಿನ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ನಿಮ್ಗೆ ಎಂಥ ಕಠಿಣ ಸಮಸ್ಯೆ ಆಗಿರ್ಬೋದು, ಎಂಥ ಕಠಿಣವಾಗಿರುವಂಥ ನೀವು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರು ಕೂಡ ಅದರಿಂದ ಆದಷ್ಟು ಬೇಗ ಪರಿಹಾರ ಸಿಕ್ಕಿ ನಿಮಗೆ ಫಲನ ಕೊಡ್ತಾನೆ ವಿನಾಯಕ. ಯಾವುದೋ ಒಂದು ಕೆಲಸ ಇರುತ್ತೆ, ಮನೆ ಕಟ್ಟೋದಾಗಿರ್ಬೋದು, ಜಮೀನು ಕೆಲಸ ಆಗಿರ್ಬೋದು, ಏನೋ ಒಂದು ಕೈ ಹಾಕೋಕೆ ಹೋದಾಗೆಲ್ಲ ಎಡವಟ್ಟಾಗೋದು, ಇಲ್ಲ ಸ್ಟಾಪ್ ಆಗೋದು, ಅದು ಮುಂದಕ್ಕೆ ಸಾಲ್ವೇ ಆಗ್ತಾಯಿಲ್ಲ, ಕೈ ಹಾಕೋಕ್ಕೂ ಕೂಡ ಆಗ್ತಾಯಿಲ್ಲ, ಆ ಥರ ಎಲ್ಲ ಆಗ್ಬಿಟ್ಟಿದೆ ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಒಂದಿಷ್ಟು ಕಾಯಿನ ಹೊಡಿತೀನಪ್ಪ ನಿನಗೆ ಅಂತ ಹರಕೆನ ಕಟ್ಕೊಳ್ಳೋ ಅಂಥದ್ದು. ಇಷ್ಟನ್ನು ನೀವು ಮನೇಲೇ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಸಿಂಪಲಾಗಿ ಪೂಜೆ ಮಾಡಿ, ಯಾವ ಥರ ಪೂಜೆ ಮಾಡಿದ್ರು ಕೂಡ ಎಲ್ಲ ದೇವ್ರಿಗೂ ಬೇಕಾಗಿರೋದು ನಂಬಿಕೆ, ಭಕ್ತಿ, ಶ್ರದ್ಧೆ ಅಷ್ಟೇ. ನೀವು ಎಷ್ಟು ವಿಜೃಂಭಣೆಯಿಂದ, ಎಷ್ಟು ಖರ್ಚು ಮಾಡಿ, ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀರ, ಎಷ್ಟು ಗ್ರ್ಯಾಂಡಾಗೆ ಪೂಜೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ದೇವ್ರ ವಿಚಾರದಲ್ಲಿ. ಅದು ನಿಮ್ಮ ಮನಸ್ಸಿಗೆ ಗೊತ್ತಾಗಬೇಕು, ನಿಮ್ಮ ಮನಸ್ಸಿಗೆ ಅನಿಸ್ಬೇಕು ಪೂಜೆ ಮಾಡಬೇಕು ನಾನು ಇಂಥ ದೇವರಿಗೆ ಅಂತ ನಿಮ್ಗೆ ಅನಿಸ್ದಂಗೆ ಮಾತ್ರನೇ ನೀವು ಮಾಡಿ. ಬೇರೆಯವ್ರು ಯಾರೋ ಹೇಳಿದ್ರು, ಮೂರನೇವ್ರ ಮಾತು ಕೇಳ್ಕೊಂಡು ಮಾಡಬೇಕು ಅಥವಾ ಮನೆಯವ್ರು ಬಲವಂತಕ್ಕೆ ಪೂಜೆ ಮಾಡಬೇಕು ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಪೂರ್ವಕವಾಗಿ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ದೇವರೇ ನೀನೇ ನೋಡ್ಕೊಳ್ಳಪ್ಪ ಅಂತ ನೀವು ಬಿಡ್ಬೋದು. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಮತ್ತು ರಾಹುಗಾಲ ನೋಡಿಕೊಂಡು ದೀಪ ಅಂಟಿಸೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು ಮಾಡಬೇಕಾಗುತ್ತೆ. ನೀವು ನಾಳೆ ಸಾಧ್ಯ ಆದರೆ ಮಾಡಿ, ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಎಷ್ಟೊಂದು ಸಂಕಷ್ಟ ವ್ರತನ ನೀವು ಮಾಡೋ ಬದಲು ನಾಳೆ ಒಂದು ದಿವಸ ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಉತ್ತಮವಾದ ಫಲಗಳನ್ನ ಕರುಣಿಸ್ತಾನೆ ಆ ವಿನಾಯಕ. ಮತ್ತು ನಿಮ್ಮ ಮಕ್ಕಳಿಗೆ ಕೋಪ, ಹಠ ಜಾಸ್ತಿ ಇರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ ಅನ್ನೋರು ಮಕ್ಕಳು ಹೆಸರಲ್ಲಿ ಅರ್ಚನೆನ ಮಾಡಿಸ್ಬಿಟ್ಟು ಗಣೇಶನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಗರ್ಕೆನ ಕೊಡಿಸಿ, ಮಗು ಕೈಲಿ ಗರ್ಕೆನ ಕೊಡಿಸ್ಬಿಟ್ಟು ಮಗು ಹೆಸ್ರನ್ನ, ನಕ್ಷತ್ರನ, ಗೋತ್ರನ ನೀವು ಹೇಳ್ಬಿಟ್ಟು ಅರ್ಚನೆ ಮಾಡಿಸೋದ್ರಿಂದ ಕೋಪ ಆಗಿರ್ಬೋದು, ಸಿಟ್ಟಾಗಿರ್ಬೋದು ಎಲ್ಲವೂ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.